ಹಾಯ್ ಗಾಯ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟುಡೇ ಜಸ್ಟ್ ಕೇಮ್ ಅಪ್ ವಿತ್ ನ್ಯೂ ಐಡಿಯಾ. ಏನಂದ್ರೆ ನನ್ನ ಅಕೌಂಟ್ ಅಲ್ಲಿ ಮಿನಿಮಮ್ 2 ವಿಡಿಯೋಸ್ ಡೈಲಿ ವೈಸ್ ಅಪ್ಲೋಡ್ ಆಗಬೇಕು. ದಟ್ಟು 1 ಫಾರ್ ರಿಲೇಟೆಡ್ ಟು ಜಾಬ್ ಅಪ್ಡೇಟ್ಸ್, ಲೈಕ್ ಯಾವ ಕಂಪನಿಲಿ ಹೈಯರ್ ಆಗ್ತಿದೆ, ವೆದರ್ ಇಟ್ ಇಸ್ ವಾಕ್ ಇನ್ ಡ್ರೈವ್, ಆಫ್ಲೈನ್, ಆನ್ಲೈನ್, ಎಷ್ಟು ಸ್ಯಾಲ್ರಿ, ಲೈಕ್ ಎಲ್ಲ ರಿಗಾರ್ಡಿಂಗ್ ಜಾಬ್. ಓಕೆ, ಜಾಬ್ ಅಂತ ಕಂಪನಿ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ವೆರಿ ಬೇಸಿಕ್ ಥಿಂಗ್ಸ್, ಫ್ರಮ್ ದ ಬೇಸಿಕ್ ಥಿಂಗ್ಸ್ ಟು ಏನೋ ಒಂದು ಲೆವೆಲ್ ವರೆಗೂ. ಯಾವ ತರ ಅಂದ್ರೆ ಜಾಬ್ ಅಪ್ಲೈ ಮಾಡೋದ್ರಿಂದ ಹಿಡ್ಕೊಂಡು ಜಾಬ್ನ ಹೆಂಗ್ ಕ್ರಾಕ್ ಮಾಡ್ಬೇಕು ಅನ್ನೋದ್ವರೆಗೂ. ಲೈಕ್ ಕೆಲವರು ಇರ್ತಾರೆ ಪಾಪ, ವೆರಿ ಬೇಸಿಕ್ ಥಿಂಗ್ಸ್ ಗೊತ್ತಿರಲ್ಲ. ಅಂತರ್ಗೋಸ್ಕರ ಏನಂದ್ರೆ ನಾಟ್ ಓನ್ಲಿ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಲಿಂಕ್ ಕಳ್ಸೋದು ಒಂದೇ ಅಲ್ಲ ಪ್ಲಾಟ್ಫಾರ್ಮ್. ದೇರ್ ಆರ್ ವೇರಿಯಸ್ ಪ್ಲಾಟ್ಫಾರ್ಮ್ಸ್ ಇದಾವೆ. ನಮ್ಗೆ ಜಾಬ್ ಅಪ್ಲೈ ಮಾಡೋಕ್ಕಾಗಿರ್ಬೋದು, ಇಲ್ಲಾಂದ್ರೆ ಅವ್ರನ್ನ ರಿಕ್ರೂಟರ್ಸ್ನ ಕಾಂಟ್ಯಾಕ್ಟ್ ಮಾಡೋದಾಗಿರ್ಬೋದು, ಮತ್ತೆ ಅವ್ರನ್ನ ಫಾಲೋ ಅಪ್ ಮಾಡೋದಾಗಿರ್ಬೋದು, ಎಲ್ಲಾನು ಇರುತ್ತೆ ಅಲ್ಲ. ಸೊ ಆ ತರ ವಿಡಿಯೋ. ಸೊ ಈ ವಿಡಿಯೋ ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಒಂದೇನಂದ್ರೆ ದಿಸ್ ವಿಡಿಯೋ ಇಸ್ ನಾಟ್ ಫಾರ್ ವೆರಿ ಇಂಟೆಲೆಕ್ಚುಯಲ್ ಪರ್ಸನ್ಸ್, ಮತ್ತೆ ನನಗೆ ತುಂಬಾ ಗೊತ್ತು ಅನ್ನೋರಿಗೆ ಅಲ್ಲ. ಓನ್ಲಿ ಫಾರ್ ಹಾರ್ಡ್ ವರ್ಕರ್ಸ್. ಹಾರ್ಡ್ ವರ್ಕ್ ಮಾಡಿ ಕೂಡ ನನಗೆ ಜಾಬ್ ಸಿಗ್ತಾ ಇಲ್ಲ ಅನ್ನೋರಿಗೆ ಮಾತ್ರ. ನನಗೆ ಎಷ್ಟು ಗೊತ್ತೋ ಅಷ್ಟು ನಾನು ನಿಮಗೆ ಹೇಳ್ತೀನಿ. ಆ್ಯಂಡ್ ಈವನ್ ನನಗೆ ಗೊತ್ತಿಲ್ದಿದ್ರು ತಿಳ್ಕೊಂಡಾದ್ರೂ ನಾನು ನಿಮಗೆ ಹೇಳಕ್ಕೆ ಟ್ರೈ ಮಾಡ್ತೀನಿ. ಎಸ್, ದಿಸ್ ಇಸ್ ಆಲ್ ಅಬೌಟ್ ದ ವಿಡಿಯೋ. ಇನ್ನು ಏನಾದರೂ ಡೌಟ್ಸ್ ಇದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಅದರಲ್ಲಿ ಇನ್ಬಾಕ್ಸ್ ಅಲ್ಲಿ ತಿಳಿಸಿ. ನಾನು ಡೆಫಿನೆಟ್ಲಿ ನನ್ನ ಫಾಲೋವರ್ಸ್ಗೆ ಗೊತ್ತು, ನಾನು ಅದು ಅವ್ರಿಗೆ ರಿಪ್ಲೈ ಮಾಡೇ ಮಾಡ್ತೀನಿ ಅಂತ. ನೀವು ಯಾರಾದರೂ ನ್ಯೂ ಫಾಲೋವರ್ಸ್ ಆಗಿದ್ದು ನಿಮಗೆ ಗೊತ್ತಿಲ್ಲ ಅಂದರೆ ಏನಾದರೂ ಡೌಟ್ಸ್ ಇದ್ರೂ ಇನ್ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ಇನ್ನೊಂದು ಓಕೆ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತೀನಿ. ಲೈಕ್ ರೆಫರಲ್ ಬಗ್ಗೆ ಕೇಳ್ತಿದ್ರೆ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ. ಎಸ್, ದಟ್ ಈಸ್ ಆಲ್ ಅಬೌಟ್ ದ ವಿಡಿಯೋ. ಹೋಪ್ ಯು ಎಂಜಾಯ್ ಇಟ್. ನಿಮ್ಗೆ ಏನು ಅನ್ಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಹೆಂಗಿದೆ, ಯೂಸ್ಫುಲ್ ಆರ್ ನಾಟ್ ಯೂಸ್ಫುಲ್ ಅಂತ. ಅನ್ನೆಸೆಸರಿಲಿ ಕಮೆಂಟ್ ಮಾಡಬೇಡಿ. ಇಫ್ ಯು ಡೋಂಟ್ ಲೈಕ್ ಇಟ್ ಪ್ಲೀಸ್, ಅಷ್ಟೇ ನಾನು ಹೇಳೋದು. ಎಸ್, ಥ್ಯಾಂಕ್ ಯು. ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ ಬೈ, ಟೇಕ್ ಕೇರ್.